ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಬಿಜೆಪಿಯ ಲೆಕ್ಕಾಚಾರಕ್ಕೆ ದಾವಣಗೆರೆ ಟಿಕೆಟ್ ದೊಡ್ಡ ಗೊಂದಲ ಆಗೋ ಸಾಧ್ಯತೆ ಇದೆ. ಅಜಿತ್ ನೋಡಿ, 2024ರ ಲೋಕಸಭಾ ಚುನಾವಣೆ ನಂತರ 3 ಬೈ ಎಲೆಕ್ಷನ್ಸ್ಗಳು ನಡೆದವು. 3 ಬೈ ಎಲೆಕ್ಷನ್ಸ್ನಲ್ಲಿ ಕಾಂಗ್ರೆಸ್ನ ಅಪ್ಪರ್ ಹ್ಯಾಂಡ್ ಆಯಿತು. ಎಸ್, ಯಾಕಂದರೆ ಸಂಡೂರು ಮತ್ತು ಶಿಗ್ಗಾಂವಿ ಚನ್ನಪಟ್ಟಣ ಬಿಡಿ, CP ಯೋಗೀಶ್ವರರ ಗೆಲುವು ಅಂತ ನಾನು ಹೇಳ್ತೀನಿ. ಓಕೆ, ಬಟ್ ಸಂಡೂರು ಮತ್ತು ಶಿಗ್ಗಾಂವಿನ ಗೆಲುವು ಅದು ಕಾಂಗ್ರೆಸ್ನ ಗೆಲುವು. ಅದಾದ ಮೇಲೆ BJPಯ ಒಳ ಜಗಳ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಶಾಂತ ಆಗಿದೆ. ಆದರೆ ಜಗಳ ಹಾಗೇ ಇದೆ, ಅದು ಬಗೆಹರಿದಿಲ್ಲ. ಆದರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸೋ ತೀರ್ಮಾನವನ್ನು BJP ಹೈಕಮಾಂಡ್ ತೆಗೆದುಕೊಂಡಿದ್ದರಿಂದ ಸಾಕಷ್ಟು ಸದ್ದು ಮಾಡ್ತಾ ಇಲ್ಲ. ಕಾಂಗ್ರೆಸ್ ಕುರ್ಚಿ ಇರೋದ್ರಿಂದ ಸದ್ದು ಜಾಸ್ತಿ ಮಾಡ್ತಾ ಇದೆ. ಹೀಗಿರುವಾಗ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆಯಲ್ಲಿ ಎರಡರಲ್ಲಿ ಒಂದನ್ನಾದರೂ ಗೆಲ್ಲುವ ಅವಕಾಶ ಮತ್ತು ಅನಿವಾರ್ಯತೆ ಎರಡೂ ರಾಜ್ಯ BJPಗಿದೆ. ಸ್ಪೆಷಲಿ ವಿಜೇಂದ್ರರಿಗೂ ಇದೆ, ಯಾಕಂದರೆ ಎರಡೂ ಲಿಂಗಾಯತ ಕ್ಷೇತ್ರಗಳು. ಹೀಗಿರುವಾಗ ಟಿಕೆಟ್ ಹಂಚಿಕೆ ಹೇಗೆ? ಯಾಕಂದರೆ ಈಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ನನಗೆ ಅದೇನು ದೊಡ್ಡ ಕಸರತ್ತು ಅಲ್ಲೇ ಅಲ್ಲ. ಹೌದು, ಅಲ್ಲಿ ಶಾಮನೂರು ಶಿವಶಂಕರಪ್ಪ ಕುಟುಂಬ, ಮಲ್ಲಿಕಾರ್ಜುನ್ ಯಾರು ಹೇಳ್ತಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ. ಮೇಟಿ ಕುಟುಂಬದಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ. BJPಯ ಸಮಸ್ಯೆ ಇರೋದು ಈಗ ದಾವಣಗೆರೆ ಮೊದಲೇ ಅದು ವಲ್ನರೇಬಲ್ಲು, ಜಗಳ ಜಾಸ್ತಿ ಇರತಕ್ಕಂಥ ಒಂದು ಕಾನ್ಸ್ಟಿಟ್ಯೂಯೆನ್ಸಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಜಗಳ ನಡೆದಿದ್ದು ದಾವಣಗೆರೆಯಲ್ಲಿ. ಎಸ್, ಆ ಜಗಳದ ಪರಿಣಾಮ ಇಲ್ಲಿಯವರೆಗೂ ಕೂಡ ಅದರ ರಿವರ್ಬ್ರೇಷನ್ ಇದೆ ಅದರದ್ದು. ಹೌದು. ಹೀಗಿರುವಾಗ ಈಗ GM ಸಿದ್ದೇಶ್ವರನ್ನ ಅಕಾಮಿಡೇಟ್ ಮಾಡಬೇಕು ಅಂತ BJP ಹೊರಡುತ್ತೋ ಅಥವಾ ರೇಣುಕಾಚಾರ್ಯ ಆ ಬಣಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡುತ್ತೋ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ನಾನು ಇಬ್ಬರಲ್ಲಿ ಯಾರಿಗೆ ಕೊಟ್ಟರು, ಯಾರ ಕಡೆಯವ್ರಿಗೆ ಕೊಟ್ಟರು ಇನ್ನೊಬ್ರು ವಿರೋಧ ಮಾಡ್ತಾರೆ. ನನಗೆ ಅನ್ಸಲ್ಲ ಅಜಿತ್, ಹಾಗೆ ಅನ್ಸಲ್ವಾ? ಯಾಕಂದರೆ ರೇಣುಕಾಚಾರ್ಯರ ಬಣಕ್ಕೆ ಟಿಕೆಟ್ ಕೊಡೋದಕ್ಕಿಂತ BJP ಹೈಕಮಾಂಡ್ ಒಲವು GM ಸಿದ್ದೇಶ್ವರರನ್ನ ಪ್ಯಾಸಿಫೈ ಮಾಡುವಲ್ಲಿ ಜಾಸ್ತಿ ಇರಬಹುದು ಅಂತ ಅನ್ಸುತ್ತೆ. ಒಂದು, ಯಡಿಯೂರಪ್ಪ ಮತ್ತು ವಿಜಯೇಂದ್ರರ ಒಲವು ಕೂಡ ಜಾಸ್ತಿ ಸಿದ್ದೇಶ್ವರ್ ಮತ್ತೊಮ್ಮೆ ನಮ್ಮ ಜೊತೆಗೆ ಬರಲಿ ಅನ್ನೋದ್ರಲ್ಲಿ ಇರುತ್ತೆ ಹೊರತು ಇನ್ನೊಮ್ಮೆ ಸಿದ್ದೇಶ್ವರನ್ನ ನೋಯಿಸಿ ದೂರ ಇರಿಸೋದ್ರ ಆಸಕ್ತಿ ಹೈಕಮಾಂಡ್ಗೂ ವಿಜಯೇಂದ್ರ ಇಬ್ರಿಗೂ ಇರ್ಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಸೌಂಡ್ಸ್ ಲಾಜಿಕಲ್. 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ GM ಸಿದ್ದೇಶ್ವರ್ ಅಂತ ಒಬ್ಬ ಪ್ರಬಲ ಸಾದರ್ ಲಿಂಗಾಯತ ಸಮುದಾಯದ ನಾಯಕ ಮತ್ತೊಮ್ಮೆ ಮೇನ್ ಸ್ಟ್ರೀಮಿಗೆ ಕರ್ಕೊಂಡು ಬರೋದು BJPಗೆ ಒಂದು ರೀತಿಯಲ್ಲಿ ಅದು ಹೆಚ್ಚು ಲಾಭಕರ ಮತ್ತು ಅದಕ್ಕೆ ಯಾರದೇ ವಿರೋಧ ಇರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಆ ಬಣ ಇರಲಿ, ಈ ಬಣ ಇರಲಿ, ಈಗ ಬೊಮ್ಮ ಇರಲಿ, ಪ್ರಹ್ಲಾದ್ ಜೋಶಿ ಅವರು ಇರಲಿ, ಜಗದೀಶ್ ಶೆಟ್ಟರ್ ಇರಲಿ, ಯತ್ನಾಳ್ರಿರಲಿ, ಯತ್ನಾಳ್ರಂತೂ ಅದೇ ಬಣದಲ್ಲಿದ್ದಾರೆ. ಯಾರ್ದು ವಿರೋಧ ಸಿದ್ದೇಶ್ವರ್ ಹೇಳದವ್ರಿಗೆ ಟಿಕೆಟ್ ಕೊಡುವ ಬಗ್ಗೆ ಇರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಆ ದೃಷ್ಟಿಕೋನದಿಂದ ದಾವಣಗೆರೆಯಲ್ಲಿ ಯಡಿಯೂರಪ್ಪನವರು ಮತ್ತು ಸಿದ್ದೇಶ್ವರ್ ಕುಟುಂಬ ಮೊದಲು ಬಹಳ ಅನ್ಯೋನ್ಯತೆ ಇತ್ತು ಅವ್ರಿಗೆ. ಸಿದ್ದೇಶ್ವರ್ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸುವಲ್ಲಿ ಬಹುದೊಡ್ಡ ಒಂದು ರೋಲನ್ನು ನಿಭಾಯಿಸಿದರು 2009ರ ಕ್ರೈಸಿಸ್ ಸಂದರ್ಭದಲ್ಲಿ ಕೂಡ. ಹೀಗಿರುವಾಗ ಅದು ಮತ್ತೊಮ್ಮೆ ಪ್ಯಾಚಪ್ ಆಗಬೇಕು ಅನ್ನುವ ದೃಷ್ಟಿಯಿಂದ ಹೈಕಮಾಂಡ್ ಮತ್ತು ವಿಜೇಂದ್ರ ಇಬ್ಬರು ಆ ದೃಷ್ಟಿಯಲ್ಲೇ ಟಿಕೆಟ್ ಹಂಚಿಕೆ ಮಾಡಬಹುದು ಅಂತ ನನಗನ್ಸುತ್ತೆ. ಯಾಕಂದರೆ ರೇಣುಕಾಚಾರ್ಯ ಬಣ ಈಗ ಅಜಯ್ ಕುಮಾರ್ ಗೆಲ್ಲುವ ಸಾಮರ್ಥ್ಯ ಎಷ್ಟು ಅದು ಒಂದು ಭಾಗ. ಮತ್ತು ರೇಣುಕಾಚಾರ್ಯ ಬಣ ಸಿದ್ದೇಶ್ವರ್ ವಿರೋಧಿಗಳಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಹೊರಡುತ್ತಾ. ಮತ್ತು ಇದರಲ್ಲಿ ಇನ್ನೊಂದು ಇದೆ, ಶಾಮನೂರು ಶಿವಶಂಕರ್ ಅಂದರೆ ಸಿದ್ದೇಶ್ವರ ಅಥವಾ ಸಿದ್ದೇಶ್ವರ್ ಬಣದವರಿಗೆ ಕೊಡುವುದು ಹೆಚ್ಚು ಲಾಜಿಕಲ್, ಇದು ಸಾಧ್ಯತೆ ಜಾಸ್ತಿ ಅಂತ ನನಗನ್ಸುತ್ತೆ. ಎಸ್, ಇನ್ನೊಂದು ಸಂಗತಿ, ಶಾಮನೂರು ಶಿವಶಂಕರಪ್ಪನವರೇ ನಿಧನ ಆಗಿರೋದ್ರಿಂದ ಅವ್ರ ಕುಟುಂಬದಲ್ಲಿ ಯಾರು ಸ್ಪರ್ಧಿಸ್ತಾರೆ ಅನ್ನೋದನ್ನು ನೋಡಿಕೊಂಡು ಕೂಡ GM ಸಿದ್ದೇಶ್ವರ್ ನಿರ್ಣಯಗಳನ್ನು ತೆಗೆದುಕೊಳ್ಬೋದು. ಯಾಕಂದರೆ ಇಟ್ಸ್ ಅ ಬೈ ಎಲೆಕ್ಷನ್. ಕರೆಕ್ಟ್. ಸಾದರ್ ಲಿಂಗಾಯತ್ ಸಮುದಾಯದಲ್ಲಿ 2 ದೊಡ್ಡ ಹೆಸರುಗಳೇ ಜೈತ್, ಶಾಮನೂರು ಶಿವಶಂಕರಪ್ಪನವ್ರದ್ದು, ಒಂದು ಮಲ್ಲಿಕಾರ್ಜುನಪ್ಪನವ್ರದ್ದು. ಈಗ ಅದು ಸಿದ್ದೇಶ್ ನಡೆಸ್ತಾ ಇದ್ದಾರೆ. ಹೀಗಿರುವಾಗ ಶಾಮನೂರು ಶಿವಶಂಕರಪ್ಪನವ್ರು ತೀರ್ಕೊಂಡಾಗ ಸಿದ್ದೇಶ್ವರ ಬಂದು ಚುನಾವಣೆಗೆ ನಿಲ್ಲುವ ಸಾಧ್ಯತೆಗಳೆಷ್ಟು ಅಥವಾ ಸಿದ್ದೇಶ್ವರ್ ಕುಟುಂಬದವ್ರು ಬಂದು ಚುನಾವಣೆಗೆ ನಿಲ್ಲುವ ಸಾಧ್ಯತೆಗಳೆಷ್ಟು ಅನ್ನೋದು ಪ್ರಶ್ನಾರ್ಥಕ ಇದೆ. ಹೌದು. ಅಂದರೆ ತೀರ್ಕೊಂಡಾಗ ಸೆಂಟಿಮೆಂಟ್ಸ್ಗಳು ಬೇರೆ ಇರ್ತವೆ. ಕರೆಕ್ಟ್. ಜನರಲ್ ಇಲೆಕ್ಷನ್ನಲ್ಲಿ ಸೆಂಟಿಮೆಂಟ್ಸ್ಗಳು ಬೇರೆ ಇರ್ತವೆ. ಹೀಗಾಗಿ ನನಗನ್ಸುತ್ತೆ ಏನು ತೀರ್ಮಾನ ತೆಗೆದುಕೊಂಡ್ರೂ ಕೂಡ
ಸಿದ್ದೇಶ್ವರ್ ಲೂಪ್ನಲ್ಲಿರ್ತಾರೆ ಮತ್ತು ಸಿದ್ದೇಶ್ವರ್ ಮನಸ್ಸಿನಂತೆ ಈ ತೀರ್ಮಾನ ಆಗುವ ಸಾಧ್ಯತೆಗಳು ನನಗೆ ಜಾಸ್ತಿ ಕಾಣ್ತವೆ. ಎಸ್, ವಾಟ್ ಅಬೌಟ್ ಬಾಗಲಕೋಟೆ? ಅದೇ ಬಾಗಲಕೋಟೆಯಲ್ಲಿ ಇಷ್ಟು ದಿನಗಳ ಕಾಲ ಫೈಟ್ ನಡೀತಾ ಬಂದಿದ್ದು ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ. ಹೌದು, ಕಳೆದ ಬಾರಿ ಕೂಡ ವೀರಣ್ಣ ಚರಂತಿಮಠರಿಗೆ ಆಂಟಿ ಇನ್ಕಂಬನ್ಸಿ ಇತ್ತು. ನೋಡಿ, ವೀರಣ್ಣ ಚರಂತಿಮಠ ಹೆಚ್ಚು ಕಡಿಮೆ ನನಗೆ ಗೊತ್ತಿರುವ ಪ್ರಕಾರ ಕರ್ನಾಟಕದ ಕೆಲವು ಸ್ವಲ್ಪ ಪ್ರಾಮಾಣಿಕ ರಾಜಕಾರಣಿಗಳ ಪೈಕಿ ವೀರಣ್ಣ ಚರಂತಿಮಠ ಫ್ಯಾಕ್ಟ್. ಬಟ್ ಅವರ ಬಾಯಿ ಇದೆ ಅಲ್ವಾ, ಅವರು ಬಸವೇಶ್ವರ ವಿದ್ಯಾವರ್ಧಕ ಸಂಘ ನಡೆಸೋವಾಗಲೂ ಕೂಡ, ಮತ್ತು ಅವರು ಬೈ ನೇಚರ್ ಏನಿದೆ ಅದು ಓಪನ್ ಆಗಿ ಬಾಯಿ ಮುಂದೆ ಹೇಳೋರು. ರಾಜಕಾರಣದಲ್ಲಿ ಇದು ನಡೆಯಲ್ಲ. ಆ ಕಾರಣಕ್ಕೋಸ್ಕರ ಅವರು ಸಾಕಷ್ಟು ವಿರೋಧವನ್ನ ಕೂಡ ಕಟ್ಟಿಕೊಂಡ್ರು. ಕಳೆದ ಬಾರಿ ಅವರು ಕುಟುಂಬದಲ್ಲೇ ಬಂಡಾಯವನ್ನ ಎದುರಿಸಬೇಕಾಗಿ ಬಂತು. ಬಟ್ 5,000 ಮಾರ್ಜಿನ್ ಅನ್ನ ನೋಡಿದಾಗ ನನಗನ್ಸತ್ ವೀರಣ್ಣ ಚರಂತಿಮಠ ಮತ್ತು ವೀರಣ್ಣ ಚರಂತಿಮಠ ನೀವು ನೋಡಿ, ವಿಜೇಂದ್ರ ಮತ್ತು ಯತ್ನಾಳ್ರ ಜಗಳವನ್ನು ಬಗೆಹರಿಸುವ ಸಂದರ್ಭದಲ್ಲಿ ಯಡಿಯೂರಪ್ಪನವರು ವೀರಣ್ಣ ಚರಂತಿಮಠರು ರವಿಕುಮಾರ್ ಮತ್ತು ಇನ್ನೊಬ್ರು ಯಾರನ್ನು ಬಸನಗೌಡ ಪಾಟೀಲ್ ಯತ್ನಾಳ್ರ ಕಡೆ ಕಳಿಸಿದ್ರು. ಓಕೆ ಹಿಂದೆ. ಮತ್ತು ವೀರಣ್ಣ ಚರಂತಿಮಠರು ಹೈಕಮಾಂಡ್ಗೂ ಆತ್ಮೀಯರು, RSSಗೂ ಆತ್ಮೀಯರು. ಹೀಗಾಗಿ ನನಗನ್ಸುತ್ತೆ ಓಕೆ, ಪಿ ಎಚ್ ಪೂಜಾರ್ ಅವ್ರದ್ದು ಕೂಡ ಒಂದು ನಿಶ್ಚಿತವಾಗಿರ್ತಕ್ಕಂಥ ಒಂದು ರೋಲ್ ಇದೆ. ಬೇರೆ ಬೇರೆ ಪಕ್ಷದಲ್ಲಿದ್ದರು, ಈಗ ಅವರು ಬಂದು MLC ಆಗಿದ್ದಾರೆ. ಆ ಹನುಮಪ್ಪನ ದೇವಸ್ಥಾನ ಇದೆ ನೋಡಿ ತುಳಸಗೇರಿ, ಅಲ್ಲಿನ ಅಧ್ವೈರ್ಯಗಳು ಕೂಡ ಹೌದು ಪಿ ಎಚ್ ಪೂಜಾರ್. ಆದರೆ ನನಗನ್ಸುತ್ತೆ ಬೈ ಎಲೆಕ್ಷನ್ಸ್ನಲ್ಲಿ ಯೂಸುವಲಿ ವೀರಣ್ಣ ಚರಂತಿಮಠರನ್ನ ಪಕ್ಕಕ್ಕಿಟ್ಟು ಟಿಕೆಟ್ ಹಂಚಿಕೆ ಬಗ್ಗೆ ಈಗ ವಿಜೇಂದ್ರ ಮತ್ತು ಹೈಕಮಾಂಡ್ ಆಲೋಚನೆ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಪರಿಸ್ಥಿತಿ ಹಂಗಿಲ್ಲ. ಮತ್ತು ನೋಡಿ, ವೀರಣ್ಣ ಚರಂತಿಮಠ, GM ಸಿದ್ದೇಶ್ವರ್ ಇಬ್ಬರದೊಂದು ವ್ಯಕ್ತಿತ್ವ ಹೆಂಗಂದ್ರೆ, ವಿರೋಧಿಗಳು, ಟೀಕೆಗಳು ರಾಜಕಾರಣದಲ್ಲಿ ಎಲ್ರಿಗೂ ಇರ್ತಾರೆ ಅಜಿತ್. ಹೌದು. ಆದರೆ ಅವ್ರಿಗೆ ಇಡೀ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದಲ್ಲಿ ಮಿತ್ರರು ಜಾಸ್ತಿ ಇದ್ದಾರೆ ಇಬ್ಬರಿಗೂ. ಈಗ ಚರಂತಿಮಠರಿಗೆ ಗೋವಿಂದ ಕಾರಜೋಳ್, ಬಸನಗೌಡ ಪಾಟೀಲ್ ಯತ್ನಾಳ್, ಎಸ್, ಅವರು ಕೂಡ ಚರಂತಿಮಠರನ್ನ ಜಗಳ ಇರೋದು ಸ್ವಲ್ಪ ಮುರುಗೇಶ್ ನಿರಾಣಿ ಮತ್ತು ವೀರಣ್ಣ ಚರಂತಿಮಠರಿಗೆ ಆಗಬರಲ್ಲ. ಬಾಗಲಕೋಟೆ ಜಿಲ್ಲೆ ರಾಜಕಾರಣ ದೃಷ್ಟಿಯಿಂದ ಚರಂತಿಮಠರು ಮತ್ತು ಗೋವಿಂದ ಕಾರಜೋಳ್ ಒಂದು ಕಡೆ, ಮುರುಗೇಶ್ ನಿರಾಣಿ ಇನ್ನೊಂದು ಕಡೆ. ಅದು ಕೂಡ ಜಗಳ ಹಳೇದಾಯ್ತು. ಈಗ ನನಗನ್ಸುತ್ತೆ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ 5,000 ಅಂತರದಿಂದ ಸೋತಿರುವಾಗ ವೀರಣ್ಣ ಚರಂತಿಮಠರನ್ನ ಬದಿಗೆ ಸರಿಸಿ ಹೊಸ ಹೆಸರಿನ ಆಯ್ಕೆ ಅವರ ಅನುಮತಿ ಇಲ್ಲದೆ ನಡೆಯುತ್ತೆ ಅಂತ ಅಂದ. ಅನ್ಲೆಸ್ ಅಂಡ್ ಅಂಟಿಲ್ ಈಗ ವೀರಣ್ಣ ಚರಂತಿಮಠರಿಲ್ಲ, ನನಗೆ ರಾಜಕೀಯ ಸಾಕು ಅಂತ ಹೇಳಿದಾಗ ನಿರ್ಣಯ ತೆಗೆದುಕೊಳ್ಳೋದು ಬೇರೆ. ಬಟ್ ಅವರು ಆ ಹೇಳುವ ಸ್ಥಿತಿಯಲ್ಲಿ ಇದ್ದಂತಿಲ್ಲ. ರೈಟ್, ಆಸಕ್ತಿ ಇದೆ. ಯಾಕಂದ್ರೆ ಸೋತು ರಾಜಕೀಯ ಯಾರೂ ನಿವೃತ್ತಿ ತೆಗೆದುಕೊಳ್ಳಲ್ಲ. ಹಾಗಾಗಿ ನನಗನ್ಸುತ್ತೆ ವೀರಣ್ಣ ಚರಂತಿಮಠರು ಸ್ವತಃ ಕುಟುಂಬದ ಬಂಡಾಯದ ಕಾರಣದಿಂದ ಸೋತರು 2023ರಲ್ಲಿ. ಮತ್ತೊಮ್ಮೆ ಅವ್ರಿಗೆ ಒಂದು ಗೆಲ್ಲುವ ಅವಕಾಶ ಇದೆ. ಎಸ್, ಇಡೀ ಭಾರತೀಯ ಜನತಾ ಪಾರ್ಟಿ ಅವರನ್ನು ಬ್ಯಾಕಪ್ ಮಾಡಿದರೆ ನಿಶ್ಚಿತವಾಗಿ ಒಂದು ಫೈಟ್ ನಡೀತಕ್ಕಂಥ ಕ್ಷೇತ್ರ. ದಾವಣಗೆರೆ ಎಷ್ಟು ಫೈಟ್ ನಡೆಯುತ್ತೆ ಗೊತ್ತಿಲ್ಲ, ಬಟ್ ಬಾಗಲಕೋಟೆ ಫೈಟ್ ನಡೀತಕ್ಕಂಥ ಕ್ಷೇತ್ರ. ಅಂದರೆ ಎರಡು ಕ್ಷೇತ್ರಗಳ ಪೈಕಿ ಬಿಜೆಪಿ ಸ್ವಲ್ಪ ಚಾನ್ಸ್ ಇರೋದು ಬಾಗಲಕೋಟೆಯಲ್ಲಿ ಅಂತೀರಿ ನೀವು? ಅದು ಒಂದು ಅಜಿತ್, ಎರಡು ಕಡೆ ಚಾನ್ಸ್ ಇರಬಹುದು. ಬಟ್ ಇನ್ನೊಂದು ದೃಷ್ಟಿಯಿಂದ ನೀವು ನೋಡಿ, ಕಾಂಗ್ರೆಸ್ನ ಒಳ ಜಗಳದ ಲಾಭವನ್ನು ಬಿಜೆಪಿ ಪಡಿಬಹುದಾಗಿರ್ತಕ್ಕಂಥ ಕ್ಷೇತ್ರ ಬಾಗಲಕೋಟೆ. ಶಾಮನೂರು ಶಿವಶಂಕರಪ್ಪನವರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಫೈಟ್ ಏನಿದೆ ಅಲ್ವಾ, ಅದರ ವಿಪರೀತ ಪರಿಣಾಮ ಬೀರಲ್ಲ. HY ಮೇಟಿ ಸಿದ್ದರಾಮಯ್ಯನವರ ಪರಮಾಪ್ತರು, ಕುರುಬ ಸಮುದಾಯಕ್ಕೆ ಸೇರಿದವರು. ಹೀಗಾಗಿ ನಂಗೆ ಗೊತ್ತಿಲ್ಲ DK ಶಿವಕುಮಾರ್ ಏನು ಮಾಡ್ತಾರೆ, ಆ ಬಣ ಏನು ಮಾಡುತ್ತೆ ಅಂತಕ್ಕಂಥದ್ದು. ಬಟ್ ಕಾಂಗ್ರೆಸ್ಸಿನ ಒಳ ಜಗಳ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಬಹುದಾಗಿರ್ತಕ್ಕಂಥ ಕ್ಷೇತ್ರ ಇದು. ಯಾಕಂದರೆ ಕಾಂಗ್ರೆಸ್ನ ಭವಿಷ್ಯದ ರಾಜಕಾರಣದ ದೃಷ್ಟಿಯಿಂದ, ಈ ಬಣ ರಾಜಕಾರಣದ ಭವಿಷ್ಯದ ದೃಷ್ಟಿಯಿಂದ ಒಂದು ವೇಳೆ ಬಾಗಲಕೋಟೆ ಕಾಂಗ್ರೆಸ್ ಸೋತ್ರೆ ಏನಾಗ್ಬೋದು ಅಜಿತ್? ಏನಾಗುತ್ತೆ? ಕುರುಬ ಅಭ್ಯರ್ಥಿ ಸೋತ್ರೆ ಲಾಭ ಯಾರಿಗಾಗ್ಬೋದು? DK ಶಿವಕುಮಾರ್. ಹಾಗೇನಾದರೂ ನಡೆದ್ರೆ ಐ ಡೋಂಟ್ ನೋ. ರಾಜಕಾರಣದಲ್ಲಿ ನಾವು ಕೂಡ ಅದನ್ನು ಹೀಗೆ ನಡಿಬಹುದು ಅಂತಕ್ಕಂಥದ್ದನ್ನು ಹೇಳಬಹುದೇ ಹೊರತು ಹೀಗೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ. DK ಶಿವಕುಮಾರ್ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಪಕ್ಷದ ಸಿಪಾಯಿ, ಹಂಗೆ ಯೋಚನೆ ಮಾಡ್ತೀನಿ ಅಂತ. ಬಟ್ ಹಿಂದೆಲ್ಲ ಇವು ಬಿಜೆಪಿಯಲ್ಲೂ ನಡೆದಿವೆ, ಕಾಂಗ್ರೆಸ್ಸಲ್ಲೂ ನಡೆದಿವೆ. ಹೀಗಾಗಿ ಅಲ್ಲೊಂದು ಓಪನ್ ಇದೆ. ಎಷ್ಟರ ಮಟ್ಟಿಗೆ ಹೆಂಗೆ ಉಪಯೋಗಿಸ್ಕೊಳ್ತಾರೆ ನೋಡಬೇಕಾದ ಅಂಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.